ಫೈನಲಿ 3 ದಶಕಗಳ ರೆಡ್ಡಿ ರಾಮುಲು ದೋಸ್ತಿ ಖತಮ್ ಆಗಿದೆ. ಎಲ್ಲ ಸರಿ ಇದ್ದಾಗ ಬಳ್ಳಾರಿಯಲ್ಲಿ ಅಕ್ಕಪಕ್ಕದಲ್ಲೇ ಮೇಲೆದ್ದಿದ್ದು ಭವ್ಯ ಬಂಗಲೆಗಳು. ಈ ಎರಡೂ ಮನೆಗಳ ಮಧ್ಯೆ ಇದ್ದಿದ್ದು ಫ್ರೆಂಡ್ಶಿಪ್ ಅನ್ನೋ ಗೇಟ್. ಬಟ್ ಯಾವಾಗ 2 ದಿನಗಳಿಂದ ಇಬ್ಬರೂ ಘಟಾನುಘಟಿಗಳ ಮಧ್ಯೆ ನೀನಾ ನಾನಾ ಅನ್ನೋ ಮಟ್ಟಕ್ಕೆ ಯುದ್ಧ ಭುಗಿಲೆದ್ದಿದೆಯೋ, ಇದೀಗ ಆ ಫ್ರೆಂಡ್ಶಿಪ್ ಗೇಟ್ನ ಮಧ್ಯದಲ್ಲೇ ಮೇಲೆದ್ದು ನಿಂತಿದೆ ಒಂದು ಗೋಡೆ. ಮತ್ತೊಂದು ಕಡೆ ರಾಮುಲು ಮುನಸಿಗೆ ತಡೆ ನೀಡೋ ಪ್ರಯತ್ನ ಆಗ್ತಾ ಇದೆ. ಕೋಪಿಸ್ಕೊಂಡಿರುವ ರಾಮುಲು ಅವರನ್ನ ಸಂತೈಸುವ ಪ್ರಯತ್ನದ ಭಾಗವಾಗಿ ದಿಲ್ಲಿಯಿಂದ ಫೋನ್ ಕರೆ ಬಂದಿದೆ. ಕೂಡಲೇ ರಾಷ್ಟ್ರ ರಾಜಧಾನಿಗೆ ಬನ್ನಿ ಅಂತ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ JP ನಡ್ಡಾ. ಈ ಮಾಜಿ ದೋಸ್ತಿಗಳ ನಡುವಿನ ಈ ಮುಸುಗಿನ ಗುದ್ದಾಟ ಇನ್ಫ್ಯಾಕ್ಟ್ ಇದು ಬಹಿರಂಗ ವಾರ್ ಆಗಿ ಪರಿವರ್ತನೆ ಆಗಿದೆ. ಇವತ್ತಾದ ಬೆಳವಣಿಗೆಗಳು ಏನು, ಇದರ ಸುತ್ತ ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಗೆ ಕಗ್ಗಂಟಾಯ್ತ ಕುಚುಕುಗಳ ವಾ. ರೆಡ್ಡಿ ಜೊತೆಗಿನ ಸ್ನೇಹಕ್ಕೆ ರಾಮುಲು ಇತಿಶ್ರೀ. ಶ್ರೀರಾಮುಲು ಆಕ್ರೋಶ ಶಮನಕ್ಕೆ ಸರ್ಕಾರ. ಇದು ಬಳ್ಳಾರಿಯಲ್ಲಿನ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮನೆಗಳ ಮಧ್ಯೆ ಇದ್ದಂತಹ ಸ್ನೇಹದ ಗೇಟ್. ಇದೀಗ ಈ ಗೇಟ್ ಕೆಡವಿ ಮೇಲೆದ್ದಿದೆ ಹೊಸ ಗೋಡೆ. ಅಲ್ಲಿಗೆ ಎಲ್ಲವೂ ಫಿನಿಶ್. ಇಬ್ಬರು ಆಪ್ತ ಸ್ನೇಹಿತರ ಬಾಂಧವ್ಯ ಸಂಪೂರ್ಣ ಬಂದ್. ನಿನ್ನೆಯೇ ಶ್ರೀರಾಮುಲು ಕ್ಲಿಯರ್ ಕಟ್ ಆಗಿ ಆಡಿದ್ದ ಆ ಒಂದು ಮಾತನ್ನ ರೆಡ್ಡಿಯೊಂದಿಗೆ ಸ್ನೇಹ ಕಂಟಿನ್ಯೂ ಅಸಾಧ್ಯ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದು ಶ್ರೀರಾಮುಲು. ಮೊಟ್ಟ ಮೊದಲ ಬಾರಿಗೆ ಕುಚುಕು ಜನಾರ್ದನ್ ರೆಡ್ಡಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಶ್ರೀರಾಮುಲು ಆತನದ್ದು ಸುಳ್ಳಿನ ಕೋಟೆ ಅಂತ ಒಂದೊಂದಾಗೆ ಬಿಚ್ಚಿಡತೊಡಗಿದ್ದು ರೆಡ್ಡಿ ಕಥೆಗಳನ್ನ. ದೂಸ್ರ ಮಾತಾಡಿದ್ರೆ ನಿನ್ನದೆಲ್ಲವನ್ನ ಬಿಚ್ಚಿಡ್ತೀನಿ ಅಂತ ಧಮ್ಕಿ ಹಾಕೋಕು ಮರಿಲಿಲ್ಲ ಶ್ರೀರಾಮುಲು. ಅಲ್ಲಿಗೆ ಇದು ಎಂದು ರಿಪೇರಿ ಮಾಡಲಾರದಷ್ಟು ಬ್ರೇಕಪ್ ಅನ್ನೋದು ಇಲ್ಲಿಗೆ ನಿಕ್ಕಿ ಆಗುತ್ತೆ. ರೆಡ್ಡಿ ರಾಮುಲು ಕುರುಕ್ಷೇತ್ರ ಎಲ್ಲಿ ಕಮಲದ ಬುಡಕ್ಕೆ ಬೆಂಕಿ ಇಡುತ್ತೋ ಅನ್ನೋ ಭೀಕಲಾಟಕ್ಕೆ ಸಿಕ್ಕಿದ್ದು ಬಿಜೆಪಿ ಬ್ರಿಗೇಡ್. ಹೇಳಿ ಕೇಳಿ ಶ್ರೀರಾಮುಲು ರಾಜ್ಯಾದ್ಯಂತ ಪ್ರಭಾವ ಹೊಂದಿದ ST ನಾಯಕ. ಮೊದಲೇ ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ಮತ ಸೆಳೆಯಬಲ್ಲ ನಾಯಕರ ಸಂಖ್ಯೆ ಬೆರಳೆಣಿಕೆಯಷ್ಟಿದೆ. ಇಂಥ ಟೈಮ್ನಲ್ಲೇ ಇದ್ದಿದ್ರಲ್ಲಿ ಜನಪ್ರಿಯತೆ ವೈಯಕ್ತಿಕ ವರ್ಚಸ್ಸು ಹೊಂದಿದ್ದ ಶ್ರೀರಾಮುಲು ಕೂಡ ಪಕ್ಷದಿಂದ ಕಾಲನ್ನ ಹೊರಗಿಟ್ರೆ ಖಂಡಿತ ಪಾರ್ಟಿಗೆ ಹೊಡೆತ. ಹೀಗಾಗಿ ರಾಮುಲು ಪಕ್ಷ ಬಿಡದಂತೆ ತಡೆಯೊಡ್ಡೋಕೆ ಖುದ್ದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ. ಯಾವಾಗ ನಿನ್ನೆ ರಾಮುಲು ಮುನಿಸಿನ ಬಗ್ಗೆ ರಾಜ್ಯದ ನಾಯಕರಿಂದ ದಿಲ್ಲಿಗೆ ಒಂದು ಕರೆ ಹೋಯ್ತು, ತಕ್ಷಣ ರಿಂಗ್ ಆಗಿದ್ದು ರಾಮುಲು ಮೊಬೈಲ್. ಆ ಕಡೆ ಫೋನ್ನಲ್ಲಿದ್ದು JP ನಡ್ಡಾ. ಯಾವುದೇ ಕಾರಣಕ್ಕೂ ಆತುರದ ನಿರ್ಣಯ ಕೈಗೊಳ್ಳಬೇಡಿ, ತಕ್ಷಣ ದಿಲ್ಲಿಗೆ ಹೊರಟು ಬನ್ನಿ, ಮಾತಾಡೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ JP ನಡ್ಡಾ. ನಡ್ಡಾ ಜೊತೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೇಳಿದ ರಾಮುಲು ಮುಂದಿನ ವಾರದೊಳಗೆ ದಿಲ್ಲಿಗೆ ಬರೋದಾಗಿ ಮಾತನಾಡಿದ್ದಾರೆ. ಇಷ್ಟಕ್ಕೆ ಬೆಂಕಿ ಆರೋಯ್ತು ಅಂತ ಸೈಲೆಂಟ್ ಆಗಲಿಲ್ಲ ಬಿಜೆಪಿ ಹೈಕಮಾಂಡ್. ಯಾವ ಕಾರಣಕ್ಕೂ ಕೂಡ ರಾಮುಲರನ್ನ ಕಳ್ಕೊಳ್ಳೋಕೆ ಕಮಲ ದಿಲ್ಲಿ ಪಡೆ ಸುತಾರಾಮ್ ಇಷ್ಟವಿಲ್ಲ. ರಾಮುಲು ಕೇಸ್ ಹ್ಯಾಂಡಲ್ ಮಾಡೋಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಟಾಸ್ಕ್ ಕೊಟ್ಟಿದ್ದೆ ವರಿಷ್ಠ ಪಡೆ. ಹಾಗೆ ಅಖಾಡಕ್ಕಿಳಿದ ಜೋಶಿ ಕೂಡ ರಾಮುಲರನ್ನ ಶಾಂತಗೊಳಿಸೋ ಪ್ರಯತ್ನವನ್ನ ನಡೆಸಿದ್ದಾರೆ. ಕೊನೆಗೆ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರ ಮಾತಿಗೆ ಹೋಗಟ್ಟ ಶ್ರೀರಾಮುಲು ತಕ್ಷಣವೇ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೇ ಇರೋ ಬಗ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಪಕ್ಷದ ಹಿರಿಯರ ಕಿವಿ ಮಾತಿನಂತೆ ಜನಾರ್ದನ್ ರೆಡ್ಡಿ ವಿರುದ್ಧವೂ ಸದ್ಯಕ್ಕೆ ಅಸ್ತ್ರವನ್ನ ಮೇಲೆತ್ತದೇ ಇರೋಕೆ ಕೂಡ ರಾಮುಲು ಒಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿ ಬಳ್ಳಾರಿ ಜೋಡಿ ವಿರಸಕ್ಕೆ ಈಗ ಕದನ ವಿರಾಮ. ಫೈನಲಿ 3 ದಶಕಗಳ ರೆಡ್ಡಿ ರಾಮುಲು ದೋಸ್ತಿ ಖತಮ್ ಆಗಿದೆ. ಎಲ್ಲ ಸರಿ ಇದ್ದಾಗ ಬಳ್ಳಾರಿಯಲ್ಲಿ ಅಕ್ಕಪಕ್ಕದಲ್ಲೇ ಮೇಲೆದ್ದಿದ್ದು ಭವ್ಯ ಬಂಗಲೆಗಳು. ಈ ಎರಡೂ ಮನೆಗಳ ಮಧ್ಯೆ ಇದ್ದಿದ್ದು ಫ್ರೆಂಡ್ಶಿಪ್ ಅನ್ನೋ ಗೇಟ್. ಬಟ್ ಯಾವಾಗ 2 ದಿನಗಳಿಂದ ಇಬ್ಬರೂ ಘಟಾನುಘಟಿಗಳ ಮಧ್ಯೆ ನೀನಾ ನಾನಾ ಅನ್ನೋ ಮಟ್ಟಕ್ಕೆ ಯುದ್ಧ ಭುಗಿಲೆದ್ದಿದೆಯೋ, ಇದೀಗ ಆ ಫ್ರೆಂಡ್ಶಿಪ್ ಗೇಟ್ನ ಮಧ್ಯದಲ್ಲೇ
ಮೇಲೆದ್ದು ನಿಂತಿದೆ ಒಂದು ಗೋಡೆ. ಮತ್ತೊಂದು ಕಡೆ ರಾಮುಲು ಮುನಿಸಿಗೆ ತಡೆ ನೀಡೋ ಪ್ರಯತ್ನ ಆಗ್ತಾ ಇದೆ. ಕೋಪಿಸ್ಕೊಂಡಿರುವ ರಾಮುಲು ಅವರನ್ನ ಸಂತೈಸುವ ಪ್ರಯತ್ನದ ಭಾಗವಾಗಿ ದಿಲ್ಲಿಯಿಂದ ಫೋನ್ ಕರೆ ಬಂದಿದೆ. ಕೂಡಲೇ ರಾಷ್ಟ್ರ ರಾಜಧಾನಿಗೆ ಬನ್ನಿ ಅಂತ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ JP ನಡ್ಡಾ. ಈ ಮಾಜಿ ದೋಸ್ತಿಗಳ ನಡುವಿನ ಈ ಮುಸುಗಿನ ಗುದ್ದಾಟ ಇನ್ಫ್ಯಾಕ್ಟ್ ಇದು ಬಹಿರಂಗ ವಾರ್ ಆಗಿ ಪರಿವರ್ತನೆ ಆಗಿದೆ. ಇವತ್ತಾದ ಬೆಳವಣಿಗೆಗಳು ಏನು, ಇದರ ಸುತ್ತ ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಗೆ ಕಗ್ಗಂಟಾಯ್ತ ಕುಚುಕುಗಳ ವಾ. ರೆಡ್ಡಿ ಜೊತೆಗಿನ ಸ್ನೇಹಕ್ಕೆ ರಾಮುಲು ಇತಿಶ್ರೀ. ಶ್ರೀರಾಮುಲು ಆಕ್ರೋಶ ಶಮನಕ್ಕೆ ಸರ್ಕಾರ. ಇದು ಬಳ್ಳಾರಿಯಲ್ಲಿನ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮನೆಗಳ ಮಧ್ಯೆ ಇದ್ದಂತಹ ಸ್ನೇಹದ ಗೇಟ್. ಇದೀಗ ಈ ಗೇಟ್ ಕೆಡವಿ ಮೇಲೆದ್ದಿದೆ ಹೊಸ ಗೋಡೆ. ಅಲ್ಲಿಗೆ ಎಲ್ಲವೂ ಫಿನಿಶ್. ಇಬ್ಬರು ಆಪ್ತ ಸ್ನೇಹಿತರ ಬಾಂಧವ್ಯ ಸಂಪೂರ್ಣ ಬಂದ್. ನಿನ್ನೆಯೇ ಶ್ರೀರಾಮುಲು ಕ್ಲಿಯರ್ ಕಟ್ ಆಗಿ ಆಡಿದ್ದ ಆ ಒಂದು ಮಾತನ್ನ ರೆಡ್ಡಿಯೊಂದಿಗೆ ಸ್ನೇಹ ಕಂಟಿನ್ಯೂ ಅಸಾಧ್ಯ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದು ಶ್ರೀರಾಮುಲು. ಮೊಟ್ಟ ಮೊದಲ ಬಾರಿಗೆ ಕುಚುಕು ಜನಾರ್ದನ್ ರೆಡ್ಡಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಶ್ರೀರಾಮುಲು ಆತನದ್ದು ಸುಳ್ಳಿನ ಕೋಟೆಯಂತ ಒಂದೊಂದಾಗೆ ಬಿಚ್ಚಿಡತೊಡಗಿದ್ದು ರೆಡ್ಡಿ ಕಥೆಗಳನ್ನ. ದೂಸ್ರಾ ಮಾತಾಡಿದ್ರೆ ನಿನ್ನದೆಲ್ಲವನ್ನ ಬಿಚ್ಚಿಡ್ತೀನಿ ಅಂತ ಧಮ್ಕಿ ಹಾಕೋಕು ಮರಿಲಿಲ್ಲ ಶ್ರೀರಾಮುಲು. ಅಲ್ಲಿಗೆ ಇದು ಎಂದು ರಿಪೇರಿ ಮಾಡಲಾರದಷ್ಟು ಬ್ರೇಕಪ್ ಅನ್ನೋದು ಇಲ್ಲಿಗೆ ನಿಕ್ಕಿ ಆಗುತ್ತೆ. ರೆಡ್ಡಿ ರಾಮುಲು ಕುರುಕ್ಷೇತ್ರ ಎಲ್ಲಿ ಕಮಲದ ಬುಡಕ್ಕೆ ಬೆಂಕಿ ಇಡುತ್ತೋ ಅನ್ನೋ ಭೀಕಲಾಟಕ್ಕೆ ಸಿಕ್ಕಿದ್ದು ಬಿಜೆಪಿ ಬ್ರಿಗೇಡ್. ಹೇಳಿ ಕೇಳಿ ಶ್ರೀರಾಮುಲು ರಾಜ್ಯಾದ್ಯಂತ ಪ್ರಭಾವ ಹೊಂದಿದ ST ನಾಯಕ. ಮೊದಲೇ ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ಮತ ಸೆಳೆಯಬಲ್ಲ ನಾಯಕರ ಸಂಖ್ಯೆ ಬೆರಳೆಣಿಕೆಯಷ್ಟಿದೆ. ಇಂಥ ಟೈಮ್ನಲ್ಲೇ ಇದ್ದಿದ್ರಲ್ಲಿ ಜನಪ್ರಿಯತೆ ವೈಯಕ್ತಿಕ ವರ್ಚಸ್ಸು ಹೊಂದಿದ್ದ ಶ್ರೀರಾಮುಲು ಕೂಡ ಪಕ್ಷದಿಂದ ಕಾಲನ್ನ ಹೊರಗಿಟ್ರೆ ಖಂಡಿತ ಪಾರ್ಟಿಗೆ ಹೊಡೆತ. ಹೀಗಾಗಿ ರಾಮುಲು ಪಕ್ಷ ಬಿಡದಂತೆ ತಡೆಯೊಡ್ಡೋಕೆ ಖುದ್ದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ. ಯಾವಾಗ ನಿನ್ನೆ ರಾಮುಲು ಮುನಿಸಿನ ಬಗ್ಗೆ ರಾಜ್ಯದ ನಾಯಕರಿಂದ ದಿಲ್ಲಿಗೆ ಒಂದು ಕರೆ ಹೋಯ್ತು, ತಕ್ಷಣ ರಿಂಗ್ ಆಗಿದ್ದು ರಾಮುಲು ಮೊಬೈಲ್. ಆ ಕಡೆ ಫೋನ್ನಲ್ಲಿದ್ದು JP ನಡ್ಡಾ. ಯಾವುದೇ ಕಾರಣಕ್ಕೂ ಆತುರದ ನಿರ್ಣಯ ಕೈಗೊಳ್ಳಬೇಡಿ, ತಕ್ಷಣ ದಿಲ್ಲಿಗೆ ಹೊರಟು ಬನ್ನಿ, ಮಾತಾಡೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ JP ನಡ್ಡಾ. ನಡ್ಡಾ ಜೊತೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೇಳಿದ ರಾಮುಲು ಮುಂದಿನ ವಾರದೊಳಗೆ ದಿಲ್ಲಿಗೆ ಬರೋದಾಗಿ ಮಾತನಾಡಿದ್ದಾರೆ. ಇಷ್ಟಕ್ಕೆ ಬೆಂಕಿ ಆರೋಯ್ತು ಅಂತ ಸೈಲೆಂಟ್ ಆಗಲಿಲ್ಲ ಬಿಜೆಪಿ ಹೈಕಮಾಂಡ್. ಯಾವ ಕಾರಣಕ್ಕೂ ಕೂಡ ರಾಮುಲರನ್ನ ಕಳ್ಕೊಳ್ಳೋಕೆ ಕಮಲ ದಿಲ್ಲಿ ಪಡೆ ಸುತಾರಾಮ್ ಇಷ್ಟವಿಲ್ಲ. ರಾಮುಲು ಕೇಸ್ ಹ್ಯಾಂಡಲ್ ಮಾಡೋಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಟಾಸ್ಕ್ ಕೊಟ್ಟಿದ್ದೆ ವರಿಷ್ಠ ಪಡೆ. ಹಾಗೆ ಅಖಾಡಕ್ಕಿಳಿದ ಜೋಶಿ ಕೂಡ ರಾಮುಲರನ್ನ ಶಾಂತಗೊಳಿಸೋ ಪ್ರಯತ್ನವನ್ನ ನಡೆಸಿದ್ದಾರೆ. ಕೊನೆಗೆ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರ ಮಾತಿಗೆ ಹೋಗಟ್ಟ ಶ್ರೀರಾಮುಲು ತಕ್ಷಣವೇ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೇ ಇರೋ ಬಗ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಪಕ್ಷದ ಹಿರಿಯರ ಕಿವಿ ಮಾತಿನಂತೆ ಜನಾರ್ದನ್ ರೆಡ್ಡಿ ವಿರುದ್ಧವೂ ಸದ್ಯಕ್ಕೆ ಅಸ್ತ್ರವನ್ನ ಮೇಲೆತ್ತದೇ ಇರೋಕೆ ಕೂಡ ರಾಮುಲು ಒಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿ ಬಳ್ಳಾರಿ ಜೋಡಿ ವಿರಸಕ್ಕೆ ಈಗ ಕದನ ವಿರಾಮ.